Hello dear students, welcome to Sync Style of Max. So just as ಬೇರೆ ಚಾಪ್ಟರ್ಸ್ ಡಿಸ್ಕಸ್ ಮಾಡಿದ್ದೀವಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ದಟ್ ಟು ಪಾಸ್ಟ್ 7 years ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೌದಾ. ಸೊ ಅದರಲ್ಲಿ ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಬೇರೆ ಚಾಪ್ಟರ್ಸ್ ಎಲ್ಲ ಡೀಲ್ ಮಾಡಿರೋದು ನಿಮಗೆ ನಾನು ಪಾಸಿಬಲ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಆರ್ ದ ಫಸ್ಟ್ ಕಾಮೆಂಟ್ ಆಫ್ ದಿಸ್ ವಿಡಿಯೋ. ಓಕೆ ರೈಟ್. ಓಕೆ ಸೊ ಲೆಟ್ ಅಸ್ ಬಿಗಿನ್. 2009 ಇಂದ ಇದೆ ಬಟ್ ನಮಗೆ ಅದು ಬೇಕಿಲ್ಲ, ನಾವು ಡಿಸ್ಕಸ್ ಮಾಡೋದು 2018 ಇಂದ, ಪಾಸ್ಟ್ 7 years ಮಾತ್ರ. ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದೇರ್. ವೇರ್ ಇಸ್ 2018? ಎಸ್, ಹಿಯರ್ ಇಟ್ ಈಸ್. ಓಕೆ ಸೊ 2018 ಅಲ್ಲಿ ಕೇಳಿರೋ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಬೀನ್ ಗಿವೆನ್? ಅಬ್ಸರ್ವ್ ಕ್ಲಿಯರ್ಲಿ. if 1 minus I by 1 plus I whole to the power of 96 is equal to A plus IB, then A comma B is ಏನಾಗುತ್ತೆ ಅಂತ ನಾವು ಹೇಳ್ಬೇಕಿದ್ದನ್ನ. ಓಕೆ ಸೊ ದಟ್ಸ್ ವೆರಿ ಈಸಿ ಕ್ವೆಶನ್, ಸಿಂಪಲ್ಲು. ಫಸ್ಟ್ ಕೇಳಿರೋದು ಏನು ಅಂತ ಅರ್ಥ ಮಾಡ್ಕೊಳ್ರಿ. ಇಫ್ 1 minus I by 1 plus I whole power 96 is equal to A plus ಅಂದರೆ ಇದು ಫಸ್ಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ ಏನಲ್ಲ, ಅದನ್ನ ಕನ್ವರ್ಟ್ ಮಾಡ್ಕೋಬೇಕು ನಾವು ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟಲ್ಲಿ. ಕನ್ವರ್ಟ್ ಮಾಡಿದ್ಮೇಲೆ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಏನಾಗುತ್ತೋ ಅದನ್ನ ಕಂಡುಹಿಡಿಯಕ್ಕೆ ಹೇಳಿದಾರೆ ಅವರು. ಓಕೆ ಸೊ ಹೌ ಡು ವಿ ಕನ್ವರ್ಟ್ ಎ ಕಾಂಪ್ಲೆಕ್ಸ್ ನಂಬರ್? 1 by I 1 plus I ಇದ್ರೆ ನಾವೇನು ಮಾಡ್ತೀವಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಇಟ್ಸ್ ಕಾಂಜುಗೇಟ್. ಸೊ 1 minus I whole square divided by A plus B into A minus B ಅಂತ ಅಂದ್ರೆ ಏನಾಗುತ್ತೆ? A square minus B square. I square ವ್ಯಾಲ್ಯೂ ನಮಗೆ ಗೊತ್ತಿದೆ, ಇದು -1 ಆಗುತ್ತೆ. ಸೊ ದೇರ್ ಫೋರ್ ಇದೇನಾಗುತ್ತೆ? 1 square 1 minus into minus plus 1 plus 1 is 2. ನೆಕ್ಸ್ಟ್ ಈ ಸ್ಟ್ಯಾಂಡರ್ಡ್ ರಿಸಲ್ಟ್ ನಿಮಗೆ ಗೊತ್ತಿರಬೇಕು. 1 minus I whole square ಅಂತ ಅಂದ್ರೆ -2I. ಓಕೆ 1 plus I whole square ಅಂತ ಎಲ್ಲಾದರೂ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಬಂದರೆ ಅದರದ್ದು ಸ್ಟ್ಯಾಂಡರ್ಡ್ ರಿಸಲ್ಟ್ ನೆನ್ಪಿಟ್ಕೊಳ್ರಿ 2I. ಯಾಕೆ? A plus B whole square ನಾವು ಅಪ್ಲೈ ಮಾಡಿದ್ರೆ 1 square plus 2 square plus 2AB. A square plus B square plus 2AB. ಓಕೆ 1 square plus 2 square ಅಲ್ಲ, ಸಾರಿ, A square plus B square plus 2AB ಫಾರ್ಮುಲಾ. I square ವ್ಯಾಲ್ಯೂ -1 plus 1 ಕ್ಯಾನ್ಸಲ್ ಔಟ್, ಓನ್ಲಿ 2I ರಿಮೇನ್ಸ್. ಓಕೆ ಆ್ಯಂಡ್ ಇದೇ ರೀತಿ 1 minus I ಹೇಳಿದಾಗ ಇದು A square plus B square minus 2AB, right? That's why we have used this one. So once you cancel it out, you are going to get -I. This is a complex number, right? ಈಗ ಅಬ್ಸರ್ವ್ ಮಾಡಿ ಅವ್ರು ಹೇಳಿರೋ ವ್ಯಾಲ್ಯೂ ಏನಿದೆ, ಈ ಫುಲ್ ವ್ಯಾಲ್ಯೂನ ನಾನು ಡಿಡಕ್ಟ್ ಮಾಡಿದೆ ಯಾವುದಕ್ಕೆ? ಈ ಫಾರ್ಮುಲಾಗೆ. ಸೊ -I ಹೋಲ್ ಪವರ್ ಎಷ್ಟು ಕೊಟ್ಟಿದ್ದಾರೆ? 96 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಸೊ ನಮಗೆ ಗೊತ್ತಿದೆ ಮೇಲ್ಗಡೆ ಇರೋ ಪವರು 4 ones ಟೇಬಲ್ಸ್ ಇಂದ ಡಿವಿಷನ್ ಆಗ್ತಿದೆ ಅಂತ ಅಂದ್ರೆ ನಮಗೇನೂ ತೊಂದರೆ ಇಲ್ಲ. ಬಟ್ ಅದಾಗಲಿಲ್ಲ ಅಂದಾಗ ವಿ ವಿಲ್ ರೈಟ್ ಸಮಥಿಂಗ್ ಎಲ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ 96 ಇಸ್ ಡಿವಿಸಿಬಲ್ ಬೈ 4 ಆರ್ ನಾಟ್. 4 2s 8, 1 carry 24 ಡಿವಿಸಿಬಲ್. 4 ones ಟೇಬಲ್ಸ್ ಅಲ್ಲಿ ಬರ್ತಿದೆ ಅಂತ ಅಂದ್ರೆ ಡೈರೆಕ್ಟ್ಲಿ ಆನ್ಸರ್ ಏನು? 1. ಓಕೆ ಸೊ 1 ಅನ್ನ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಅಲ್ಲಿ ಬರೀರಿ ಅಂದ್ರೆ 1 plus I0. ದೇರ್ ಫೋರ್ ಅವ್ರು ಹೇಳಿರೋದೇನಿದನ್ನ A plus I0. A ವ್ಯಾಲ್ಯೂ ಏನಾಯ್ತು? 1. B ವ್ಯಾಲ್ಯೂ ಏನಾಯ್ತು? 0. ದೇರ್ ಫೋರ್ A is equal to 1, B is equal to 0, nothing but 1, 0. ಅರ್ಥ ಆಯ್ತಲ್ಲ? ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಬಿ. ಇದೇ ಕ್ವಶನ್ ಅಲ್ಲಿ ಅಡಿಷನಲ್ ಆಗಿ ಸ್ವಲ್ಪ ನಾಲೆಜ್ ತಿಳ್ಕೊಳ್ಳಿ. ನಿಮಗೆ ಎಲ್ಲೇ ಕೊಡ್ಲಿ ಕಾಂಪ್ಲೆಕ್ಸ್ ನಂಬರ್ಸು, ಒಂದು ಡಿನಾಮಿನೇಟರ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟರು ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಇಟ್ಸ್ ಕಾಂಜುಗೇಟ್ ಮಾಡ್ತೀರಾ. ಇನ್ನೊಂದು I power 4 ಅಥವಾ 4 ones ಟೇಬಲ್ಸ್ ಯಾವುದೇ ನಂಬರ್ ಬರಲಿ ನಿಮಗೆ ಅಂದರೆ I to the power of ಏನೇ ಕೊಡಲಿ, ಅದು 4 ones ಟೇಬಲ್ಸ್ ಇಂದ ಡಿವೈಡ್ ಆಗ್ತಿದೆ ಅಂದರೆ ಅದ್ರದ್ದು ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಯಾಕೆ ಅಂತ ಅಂದರೆ I power 4 is 1. ಓಕೆ ವೈ ದಿಸ್ ಒನ್? ಬಿಕಾಸ್ I ವ್ಯಾಲ್ಯೂ ಏನಾಗುತ್ತೆ ಹೇಳಿ? ರೂಟ್ -1. I ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ? -1. I ಕ್ಯೂಬ್ ವ್ಯಾಲ್ಯೂ ಏನಾಗುತ್ತೆ? I ಸ್ಕ್ವೇರ್ ಇಂಟು I. ಹಾಗಾಗಿ ಏನಾಯಿತು? I ಸ್ಕ್ವೇರ್ ಅಂದರೆ -1 ಇಂಟು I ಅಂದರೆ -I. ಅದೇ ರೀತಿ I power 4 ಬರಿಬೇಕು ಅಂದರೆ I ಸ್ಕ್ವೇರ್ ಇಂಟು I ಸ್ಕ್ವೇರ್, -1 ಇಂಟು -1 ಈಸ್ +1. ಸೊ ಈ ವ್ಯಾಲ್ಯೂಸ್ ನಿಮಗೆ ನೆನಪಿರಬೇಕು. I ಜಾಗದಲ್ಲಿ ಇದೇನು ನಾವು ಯೂಸ್ ಮಾಡಲ್ಲ. I ಸ್ಕ್ವೇರ್ ಜಾಗದಾಗ -1, I ಕ್ಯೂಬ್ ಜಾಗದಾಗ -I ಪವರ್ 4 ಜಾಗದಾಗೆ 1. ಸೊ 4 ones ಟೇಬಲ್ಸ್ ಬಂದರೆ ಎಲ್ಲೇ ಬರಲಿ 4 ones ಟೇಬಲ್ಸ್ ಇಂದ ಡಿವೈಡ್ ಆಗ್ತಿದೆಯಾ ಆ ನಂಬರು 1 ಅಂತ ಬರೀರಿ. ರಿಮೈಂಡರ್ 1 ಉಳಿತಿದೆಯಾ I ಅಂತ ಬರೀರಿ. ರಿಮೈಂಡರ್ 2 ಉಳಿತಿದೆಯಾ -1 ಅಂತ ಬರೀರಿ. ರಿಮೈಂಡರ್ 3 ಉಳಿತಿದೆಯಾ -I ಅಂತ ಬರೀರಿ. ಫಾರ್ ಎಕ್ಸಾಂಪಲ್ ಇಫ್ ಐ ಆಸ್ಕ್ ಯು ಆಲ್ ಆಫ್ ಎ ಸಡನ್ ವಾಟ್ ಈಸ್ I power 26, ನೀವು ಹುಡುಕ್ಬೇಕಾಗಿರೋದೇನು? ಅದು 4 ones ಟೇಬಲ್ಸ್ ಅಲ್ಲಿ ಬರುತ್ತಾ? ಬರಲ್ಲ ಅಂತ ಅಂದ್ರೆ ಎಷ್ಟು ಕಮ್ಮಿ ಇದೆ ಅಬ್ಸರ್ವ್ ಮಾಡಿ. I power 24 ಇದ್ದಿದ್ರೆ ನನಗೆ ಗೊತ್ತು 4 6 ಅಂತ, ಹೌದಲ್ವಾ? ಇಂಟು 24, ಇನ್ನು ಉಳಿದಿರೋದೆಷ್ಟು? 2 ತಾನೆ.
ರೈಟ್. ಸೊ 2 ರಿಮೈಂಡರ್ ಉಳಿಯುತ್ತೆ ತಾನೆ. 2 ರಿಮೈಂಡರ್ ಅಂತಂದರೆ ಆನ್ಸರ್ ಏನು? -1. ಇದು ಹೇಗೆ i⁴ 1 ಆಯಿತು ಅಂದರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ i⁴ ಹೋಲ್ ಪವರ್ 6, ರೈಟ್. i⁴ ವ್ಯಾಲ್ಯೂ 1 ಪವರ್ ಎನಿಥಿಂಗ್ 1, therefore this is 1. i² ವ್ಯಾಲ್ಯೂ -1. ಸೊ therefore i⁴26 ವ್ಯಾಲ್ಯೂ ಏನಾಗುತ್ತೆ? -1. ಇದೇ ರೀತಿ ನಿಮಗೆ i⁴33 ಕೊಟ್ಟರು ಅಂದ್ಕೊಳ್ರಿ, ಏನಾಗುತ್ತೆ? 400 ಟೇಬಲ್ಸಲ್ಲಿ ಎಲ್ಲಿ ಬರುತ್ತೆ? i⁴32 ಇಂಟು i⁴32 ಏನಾಗುತ್ತೆ? 1 ಆಗುತ್ತೆ. i ಅಷ್ಟೇ ಉಳಿಯುತ್ತೆ. ಓಕೆ, ಸೊ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಸಡನ್, ಆಲ್ ಆಫ್ ಎ ಸಡನ್ ಇಫ್ ಸಮ್ವನ್ ಗಿವ್ಸ್ ಯು i⁴38, ದೆನ್ ವಾಟ್ ವಿಲ್ ಯು ಡೂ? i⁴36 ಬರುತ್ತೆ ತಾನೆ, 4 9s ಇಂಟು ಇಲ್ಲೆಷ್ಟು ಉಳಿತು? i². ದ ಆನ್ಸರ್ ಈಸ್ -1. ದಿಸ್ ವ್ಯಾಲ್ಯೂ ಈಸ್ 1. ಅರ್ಥ ಆಯ್ತಲ್ಲ? ಇದೇ ರೀತಿ ನಿಮಗೆ ಬೇರೆ ಬೇರೆ ಕ್ವೆಶನ್ಸ್ ಕೊಟ್ಟಾಗ ನೀವು ಆಟೋಮೆಟಿಕಲಿ ನೋಡಬೇಕಾಗಿರೋದೇನೆಂದರೆ ಇಷ್ಟೇ ಗೊತ್ತಿರಬೇಕು ನಿಮಗೆ. ಈ ಬಾಕ್ಸ್ ಇದೆಯಲ್ಲ, ಇದು ನೀಟಾಗಿ ಗೊತ್ತಿದ್ರೆ ನೀವು ಹೋಗಿ ಅಟೆಂಡ್ ಮಾಡ್ತೀರಾ. ಓಕೆ, ಸೊ ದಿಸ್ ವಾಸ್ ಎ ಪ್ರಿಟಿ ಗುಡ್ ಕ್ವೆಶನ್. 2018 ಕೇಳಿದ್ದಾರೆ. ಅದಾದಮೇಲೆ ಪ್ರತಿ ಇಯರು ಒಂದು ಕ್ವೆಶನ್ ಅಂತೂ ಕಾಂಪ್ಲೆಕ್ಸ್ ನಂಬರಿಂದ ಬಂದಿದೆ. Okay, so you can expect one question from complex number chapter. Next, coming to question number 29, which was asked in 2019. If alpha and beta are the roots of this equation, then α² plus β² ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಈಸಿ ಕ್ವೆಶನ್ಸ್, ರೈಟ್. ಹೇಗೆ ಸಾಲ್ವ್ ಮಾಡೋದು ಇದನ್ನ? ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಏನು ಹೇಳಿದ್ದಾರೆ? ಒಂದು ಈಕ್ವೇಶನ್ ಕೊಟ್ಟಿದ್ದೀವಿ. ಈ ಈಕ್ವೇಶನಿನ ರೂಟ್ಸ್ ಏನಾಗುತ್ತೆ? ಆಲ್ಫಾ ಮತ್ತು ಬೀಟಾ. ರೂಟ್ಸ್ ಅಂದರೆ ಏನು? ಯಾವ ವ್ಯಾಲ್ಯೂಸ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಈಕ್ವೇಶನ್ನು ಸ್ಯಾಟಿಸ್ಫೈ ಆಗುತ್ತೆ, 0 = 0 ಸಿಗುತ್ತೆ, ಅದನ್ನು ರೂಟ್ಸ್ ಅಂತ ಕರಿತೀನಿ. ಈ ಈಕ್ವೇಶನ್ ಇಂದು ರೂಟ್ಸ್ ಏನು ಸಿಗುತ್ತಲ್ಲ, 2 ಹೈಯೆಸ್ಟ್ ಡಿಗ್ರಿ 2 ಇದೆ ಅಂದರೆ 2 ರೂಟ್ಸ್ ಆರ್ ಎಕ್ಸಿಸ್ಟ್. 2 ರೂಟ್ಸ್ ಏನು ಸಿಗುತ್ತಲ್ಲ ಅವನ್ನ ಆಲ್ಫಾ ಮತ್ತು ಬೀಟಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ರೂಟ್ಸ್ನ ಸ್ಕ್ವೇರ್ ಮಾಡಿ ಸಮ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ರೈಟ್. ಸೊ ಹೌ ಟು ಸಾಲ್ವ್ ದಿಸ್? ಸಿಂಪಲ್. ಇಲ್ಲಿ ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಕುತ್ಕೋಬೇಡ್ರಿ. ಈಸಿಯಾಗಿ ನಮಗೆ ಗೊತ್ತಿದೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್. ಏನು ಹೇಳಿ? ಯಾವುದಾದ್ರೂ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ನಮ್ಮ ಹತ್ರ ಅಂತ ಅಂದರೆ ಅದನ್ನು ಹೇಗೆ ಬರೀತೀರಾ? x² ಮೈನಸ್ ಸಮ್ ಆಫ್ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್. ಆ ಕಾನ್ಸ್ಟೆಂಟ್ ಏನಿರುತ್ತಲ್ಲ, ಪ್ರಾಡಕ್ಟ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು 0 ಅನ್ನೋದು ನೆನಪಿರಲಿ. ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇಲ್ಲಿ ನಮಗೆ ಕೊಟ್ಟಿರೋದನ್ನು ಈ ಫಾರ್ಮಲ್ಲಿ ನಾವು ಬರೀಲಿಕ್ಕೆ ಹೊರಟ್ರೆ ನಮಗೇನು ಸಿಗುತ್ತೆ? ಕರೆಕ್ಟಾಗಿ ಇಲ್ಲೇನಿದೆ? ಪ್ಲಸ್ ಇದೆ ಅಂದರೆ ಇಲ್ಲೊಳಗಡೆ -1 ಇತ್ತು. ಸೊ ಆವಾಗ ನಮಗೇನು ಸಿಗುತ್ತೆ ಹೇಳಿ? ನೀಟಾಗಿ ಅಬ್ಸರ್ವ್ ಮಾಡಿ. ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ರೂಟ್ಸ್ ಎಷ್ಟು ಸಿಕ್ತು? -1. ಪ್ರಾಡಕ್ಟ್ ಎಷ್ಟು ಸಿಕ್ತು? 1. ಓಕೆ, ಸೊ ನಾವು ಐ ವಾಂಟ್ α² ಪ್ಲಸ್ β². ಹೇಗೆ ಸಿಗುತ್ತೆ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? a² ಪ್ಲಸ್ b² ಪ್ಲಸ್ 2ab ಈಸ್ ಈಕ್ವಲ್ ಟು -1 ಹೋಲ್ ಸ್ಕ್ವೇರ್ ಈಸ್ 1. ಓಕೆ, ಸೊ ಆಲ್ಫಾ ಇಂಟು ಬೀಟಾ ನಮಗೆ ಆಲ್ರೆಡಿ ಗೊತ್ತಿದೆ. ಈ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಫ್ರಮ್ ದಿಸ್ ಐ ಕ್ಯಾನ್ ರೈಟ್ α² ಪ್ಲಸ್ β² ಈಸ್ ಈಕ್ವಲ್ ಟು +2 ಈ ಕಡೆ ಬಂದರೆ -2. ಸೊ ದಿಸ್ ಈಸ್ -1. ಅರ್ಥ ಆಯ್ತಲ್ಲ? Right. So coming to next question. That's very simple. So option D is the right answer. This was 2019 question. So coming to next question, 2020 alli kelirodu. If z is equal to x plus iy, then the equation represents what? Okay, you have to solve that one. That's also pretty easy question. How do you do it? Simple. Kotirodan first barkodri. Z plus 1 is equal to z minus 1. Z ಅಂತ ಅಂದರೆ ಏನು ಕೊಟ್ಟಿದ್ದಾರೆ? x plus iy. So x plus iy plus 1 is equal to x plus iy minus 1. ರಿಯಲ್ ಪಾರ್ಟು ಇಮೇಜ್ನರಿ ಪಾರ್ಟ್ ಫಾರ್ಮ್ಯಾಟಲ್ಲಿ ನಾನು ಬರ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ನನಗೇನು ಸಿಗುತ್ತೆ? ಮಾಡ್ಯುಲಸ್ ಆಫ್ x plus 1 plus i into y. ದಿಸ್ ಈಸ್ ದ ರಿಯಲ್ ಪಾರ್ಟ್, ದಿಸ್ ಈಸ್ ದ ಇಮೇಜ್ನರಿ ಪಾರ್ಟ್. ಇಲ್ಲಿ ಕೂಡ ಅಷ್ಟೇ x minus 1 plus i into y. ಓಕೆ, ಸೊ ಮಾಡ್ಯುಲಸ್ ಅಂತ ಅಂದ್ರೇನು? ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y², ರಿಯಲ್ ಪಾರ್ಟ್ ಹೋಲ್ ಸ್ಕ್ವೇರ್ ಪ್ಲಸ್ y². ಸ್ಕ್ವೇರ್ ರೂಟ್ ಎರಡೂ ಸೈಡ್ ಇರೋದ್ರಿಂದ ನಾವು ಅಲ್ಲೇ ಸ್ಕ್ವೇರಿಂಗು ಕ್ಯಾನ್ಸಲಿಂಗ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ನಾವು ಬರೆಯೋದೇನು? x plus 1 ಹೋಲ್ ಸ್ಕ್ವೇರ್ ಪ್ಲಸ್ ಇಮೇಜ್ನರಿ ಪಾರ್ಟ್ ಸ್ಕ್ವೇರ್ ಅಂದರೆ y². ಇಲ್ಲಿ x minus 1 ಹೋಲ್ ಸ್ಕ್ವೇರ್ ಪ್ಲಸ್ ಇಮೇಜ್ನರಿ ಪಾರ್ಟ್ ಸ್ಕ್ವೇರ್. y² ಕ್ಯಾನ್ಸಲ್. ಯಾಕೆ? ಇದು ಈ ಕಡೆ ಬಂದರೆ -y² ಆಗುತ್ತೆ. y² minus y² ಕ್ಯಾನ್ಸಲ್ ಔಟ್. ಓಕೆ, ಸಿಮಿಲರ್ಲಿ ಇಫ್ ಐ ಸಾಲ್ವ್ ದಿಸ್ ಒನ್, a² ಪ್ಲಸ್ b² ಪ್ಲಸ್ 2ab ಇಸ್ ಈಕ್ವಲ್ ಟು a² ಪ್ಲಸ್ b² ಮೈನಸ್ 2ab. ಓಕೆ, x² ಅಷ್ಟೇ ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. 1 ಅಷ್ಟೇ. ಇದು ಈ ಕಡೆ ಬಂದರೆ ಏನಾಗುತ್ತೆ? 2x plus 2x is equal to 0, which is nothing but x is equal to 0. ಯಾಕೆ? 4x is equal to 0 ಬರುತ್ತೆ. ಆ 4ನು ಆ ಕಡೆ ಕಳಿಸಿದ್ರೆ x is equal to 0 ಸಿಗುತ್ತೆ. ಅವ್ರು ಕೇಳಿರೋದೇನೀಗ?
ದಿಸ್ ರೆಪ್ರೆಸೆಂಟ್ಸ್ ವಾಟ್? ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಯಾರ್ದು ಇಕ್ವೇಶನ್ ಇದು? ದಿಸ್ ಇಸ್ ದ ಇಕ್ವೇಶನ್ ಆಫ್ ವೈ ಆಕ್ಸಿಸ್. ಓಕೆ, LPP ಅಲ್ಲಿ ಕಲಿತೀರಾ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು, ಈವನ್ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಕಲಿತೀರಾ ನೀವು, equation of the straight lines, right? So x is equal to 0 is the equation of y axis. Therefore option C is the right answer. Okay, next, coming to this 31 question which was asked in 2021, if 1 plus I divided by 1 minus I whole to the power of x is equal to 1, then ಏನಾಗುತ್ತೆ? ಸಿಂಪಲ್, ನಾನು ಈಗ ತಾನೇ ಹೇಳಿದ್ದೀನಿ, ಇದನ್ನ ಏನಾರು ಸಿಂಪ್ಲಿಫೈ ಮಾಡ್ಕೊಳ್ರಿ. ಬಟ್ ಪವರ್ ಎಕ್ಸ್ ಆನ್ಸರ್ 1 ಕೊಡಬೇಕು ಅಂದರೆ ಏನಾಗಬೇಕು? 4 1s ಟೇಬಲ್ಸ್ ಇರಬೇಕು. 4 1s ಟೇಬಲ್ಸ್ ಅಂದರೆ ಯಾವ್ದು ಹೇಳ್ರಿ? ಇಲ್ಲಿ 4n ತಾನೆ. ಇಲ್ಲೇನಾಗುತ್ತೆ? 4n ಪ್ಲಸ್ 1 ಇದೆ, ಆಗೋದಿಲ್ಲ. 2n ಅಂದರೆ 2 1s ಟೇಬಲ್ ಆಯಿತು. ನಾನು ಹೇಳಿದ್ದು 4 1s ಟೇಬಲ್ಲೇ ಇರಬೇಕು, ಆನ್ಸರ್ 1 ಬರಬೇಕು ಅಂದರೆ. ದೇರ್ಫೋರ್ x is equal to 4n, where n belongs to n is the right answer. This is a direct question. Okay, right. Coming to next question, question number 32. Nothing but ಇಲ್ಲಿ 32, but the thing is question number whatever it is asked in 2022 ಅಲ್ಲಿ ಕೇಳಿರೋ ಕ್ವಶನ್ ಏನಂದ್ರೆ, if 3x plus I into 4x minus y is equal to 6 minus I, where x and y are real numbers, values of x and y ಏನಾಗುತ್ತೆ? ಇದು ಕೂಡ ಸಿಂಪಲ್ ಕ್ವಶನ್ ಇದೆ. ಏನ್ ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. 2 ಕಾಂಪ್ಲೆಕ್ಸ್ ನಂಬರ್ಸ್ನ ಈಕ್ವಲ್ ಅಂತ ಹೇಳಿದ್ದಾರೆ ಅವರು. ಓಕೆನಾ, 2 ಕಾಂಪ್ಲೆಕ್ಸ್ ನಂಬರ್ನ ಏನು ಮಾಡಿದ್ದಾರೆ? ಈಕ್ವಲ್ ಅಂದ್ರೆ ಏನು? 3x plus I into 4x minus y is equal to 6 minus I. ನಮಗೆ ಗೊತ್ತಿದೆ 2 ಕಾಂಪ್ಲೆಕ್ಸ್ ನಂಬರ್ ಯಾವಾಗ ಈಕ್ವಲ್ ಅಂದರೆ, ರಿಯಲ್ ಪಾರ್ಟ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್ ಈಸ್ ಈಕ್ವಲ್ ಟು ಇಮ್ಯಾಜಿನರಿ ಪಾರ್ಟ್. ದೇರ್ಫೋರ್ ಇದನ್ನು ನಾನು ರಿಲೇಟ್ ಮಾಡಿದ್ರೆ 3x is equal to 6, where x is equal to what? I will get x is equal to 2. Okay, and once I substitute here, what will I get? 4x minus y is equal to imaginary part ಏನಾಯಿತು? -1. Don't forget minus sign. Okay, 4 into 2 minus y is equal to minus 1. Okay, 4 2s are 8. ಈ ಕಡೆ ಬಂದ್ರೆ ಏನಾಯಿತು? minus y is equal to -1 minus 8, which is nothing but -9. minus minus cancel, y is equal to 9. So x ಮತ್ತೆ y ವ್ಯಾಲ್ಯೂ ಕೇಳಿದ್ದಾರೆ, 2 ಮತ್ತೆ 9 ಆಗುತ್ತೆ. Okay, so 2, yes, option B is the right answer. Okay, so coming to next question, the modulus of the complex number 2023 ಅಲ್ಲಿ ಕೇಳಿರೋ ಕ್ವಶನ್ ಇದು. ಓಕೆ, ಸೊ ಏನು ಕೇಳಿದ್ದಾರೆ? ಮಾಡ್ಯುಲಸ್ ವ್ಯಾಲ್ಯೂ ಕೇಳಿದ್ದಾರೆ. ಓಕೆ, ನೀವು ಮಾಡ್ಯುಲಸ್ ಅಂತ ಕ್ವಶನ್ ಬಂದಾಗ ಏನು ಮಾಡ್ತೀರಾ ಅಂದರೆ, ಫುಲ್ ಕನ್ವರ್ಟ್ ಮಾಡ್ಕೊಂಡು ಕೂತ್ಕೊಂತೀರಾ? ನೋ, ಇಟ್ ಈಸ್ ನಾಟ್ ರಿಕ್ವೈರ್ಡ್. ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಪ್ರಾಪರ್ಟಿ. ನಥಿಂಗ್ ಬಟ್ ಮಾಡ್ ವ್ಯಾಲ್ಯೂಸ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ಮಾಡ್ ಇಂಡಿವಿಜುವಲಿ ಕೂಡ ಅಪ್ಲೈ ಮಾಡ್ಬೋದು. ಲೈಕ್ ಮಾಡ್ Z1 by Z2 ಅಂತ ಇದ್ರೆ ನಾವೇನು ಮಾಡ್ತೀವಿ? ಮಾಡ್ Z1 ಡಿವೈಡೆಡ್ ಬೈ ಮಾಡ್ Z2 ಅಂತ ಸಪ್ರೇಟ್ ಆಗಿ ಮಾಡ್ತೇವೆ. ಓಕೆ, ಸೊ ಅದೇ ಥರ ಪ್ರತಿಯೊಂದಕ್ಕೂ ಮಾಡ್ ಕಂಡುಹಿಡಿರಿ. ಈಗ ಆದರೆ ಇದರಲ್ಲಿ ಒಂದು ಯಾವುದು 1 plus I ಹೋಲ್ ಸ್ಕ್ವೇರ್ ಇದೆಯಲ್ಲ, ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಏನಾಗುತ್ತೆ? 2i ಆಗುತ್ತೆ. ಮಾಡ್ ಆಫ್ 2i, ನೆಕ್ಸ್ಟ್ ಮಾಡ್ ಆಫ್ 1 plus 3i ಡಿವೈಡೆಡ್ ಬೈ ಮಾಡ್ 2 minus 6i, ಮಾಡ್ 2 minus 2i. ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ ನಾವು, ಹೌದಲ್ಲ? ಸೊ ಸಾಲ್ವ್ ದಿಸ್ ಒನ್. ವಾಟ್ ವಿಲ್ ಯು ಗೆಟ್ as the answer? ಸೊ mod 2i ಅಂತ ಅಂದರೆ ಏನಾಗುತ್ತೆ? ಮಾಡ್ ವ್ಯಾಲ್ಯೂ ಅಂದರೆ ಏನು? ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ ಇದೇನಾಗುತ್ತೆ? 0 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ √4 ಆಗುತ್ತೆ, ಹೌದಲ್ಲ? ಸೊ 0 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ನೆಕ್ಸ್ಟ್ ಇಲ್ಲೇನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ -6 ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್. ಏನಾಗುತ್ತೆ? 2 ಸ್ಕ್ವೇರ್ 4 ಕ್ಯಾನ್ಸಲ್ ಔಟ್. ಇದೇನಾಗುತ್ತೆ? 2. ಇದೇನು ಬೇಕಿಲ್ಲ, ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 1 ಸ್ಕ್ವೇರ್ ಅಂದರೆ 1, 3 ಸ್ಕ್ವೇರ್ 9, ಅಲ್ಲಿಗೇನಾಯಿತು? √10 ಡಿವೈಡೆಡ್ ಬೈ 2 ಸ್ಕ್ವೇರ್ 4, 6 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 36. 36 ಪ್ಲಸ್ 4 ಅಂತ ಅಂದರೆ ಏನಾಯಿತು? 40. ನಥಿಂಗ್ ಬಟ್ √4 ಇಂಟು √10. 40ನ ಸ್ಪ್ಲಿಟ್ ಮಾಡಿದೆ, ಯಾಕೆ? √10 ಕ್ಯಾನ್ಸಲ್ ಮಾಡ್ಬೋದು. ಓಕೆ, 2 ಸ್ಕ್ವೇರ್ 4, 2 ಸ್ಕ್ವೇರ್ 4, 4 ಪ್ಲಸ್ 4 8. 8 ಈಸ್ ನಥಿಂಗ್ ಬಟ್ √4 ಇಂಟು 2. 4 2s ತಾನೆ, √10 ಕ್ಯಾನ್ಸಲ್. ಓಕೆ, √4 ಇದನ್ನು ಏನಂತ ಬರಿಬೋದು? 2 ಡಿವೈಡೆಡ್ ಬೈ √4 ಇಂಟು √4 ಇಂಟು √2. √4 ಇಂಟು √4 ಏನಾಯಿತು? √4 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ನಿಮಗೆ ಉಳಿಯೋದೇನು ಅಂದರೆ 1/2 ಇದು √4 ಇಂಟು √4 ಸೇರಿಬಿಟ್ಟು 4 ಆಗುತ್ತೆ. 2 1s 2 2s. ಸೊ ದ ಆನ್ಸರ್ ಈಸ್ 1/2 Is there any such answer? No, you are not having any such answer. ಹಂಗಂತ ನಾವೇನು ಮಾಡಬೇಕು? ನಾವು ಮಾಡಿರೋ ತಪ್ಪಂತ ಅನ್ಕೊಳಂಗಿಲ್ಲ. ಏನು ಮಾಡಬೇಕು ಅವಾಗ? 2√2 ಇದೆಯಾ, ಅವಾಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √2. ಸೊ ಯು ವಿಲ್ ಗೆಟ್ ದ ಆನ್ಸರ್ √2 ಡಿವೈಡೆಡ್ ಬೈ
2 into root 2 into root 2 ಅಂದರೆ 2 ತಾನೆ. ಸೊ your answer is root 2/4. Is there any such answer? Yeah, definitely option C is the right answer. Okay, so ಇದೇ ರೀತಿ 2024 ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇಂದ ಏನು ಕ್ವೆಶ್ಚನ್ ಕೇಳಿದ್ದಾರೆ ಅಂತ ಅಂದ್ರೆ let us just see now. This is the question. The real value of alpha for which this particular number is purely real ಅಂತ ಹೇಳಿದ್ದಾರೆ. ಓಕೆ, ಅವ್ರೇನು ಹೇಳಿದ್ದಾರೆ ನಮಗೆ, ಇದು ಪ್ಯೂರ್ಲಿ ಕಾಂಪ್ಲೆಕ್ಸ್ ನಂಬರ್ ಆಗಬೇಕು. ಪ್ಯೂರ್ಲಿ ರಿಯಲ್ ಕಾಂಪ್ಲೆಕ್ಸ್ ನಂಬರು ಅಂದರೆ ಏನು, ಫಸ್ಟ್ ಇದನ್ನು ಕಾಂಪ್ಲೆಕ್ಸ್ ನಂಬರಿಗೆ ಕನ್ವರ್ಟ್ ಮಾಡ್ರಿ. ದೆನ್ ಐ ವಿಲ್ ಟೆಲ್ ಯು 1 + 2i sin alpha. ಓಕೆ, ಸೊ ಇದನ್ನು ನಾವು ಸಾಲ್ವ್ ಮಾಡೋಕ್ಕೆ ಹೊರಟ್ರೆ ನಮಗೇನು ಸಿಗುತ್ತೆ, ಅಬ್ಸರ್ವ್ ಕ್ಲಿಯರ್ಲಿ. ಲೆಟ್ ಮಿ ಜಸ್ಟ್ ಟೆಲ್ ಯು. ಫಸ್ಟ್ ಕಾಂಪ್ಲೆಕ್ಸ್ ನಂಬರಿಗೆ ಕನ್ವರ್ಟ್ ಮಾಡೋಣ. ಓಕೆ, ಇಂಟು ಕನ್ವರ್ಟ್ ಮಾಡಬೇಕು ಅಂದರೆ ಏನು ಹೇಳಿದ್ದೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಇಟ್ಸ್ ಕಾಂಜುಗೇಟ್. ಓಕೆ, ಡಿವೈಡೆಡ್ ಬೈ 1 - 2i sin alpha. ಓಕೆ, ಸೊ ಡಿನಾಮಿನೇಟರ್ ಏನಾಗುತ್ತೆ, a + b ಇಂಟು a - b. ಓಕೆ, ದಟ್ ಮೀನ್ಸ್ a² - b² 2² i² sin² ಎಲ್ಲದಕ್ಕೂ ಸ್ಕ್ವೇರ್ ಅಪ್ಲೈ ಆಗುತ್ತೆ. ರೈಟ್, ನೆಕ್ಸ್ಟ್ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿರಿ. 1 ಇಂಟು ದಿಸ್ ಕ್ವಾಂಟಿಟಿ ಇಸ್ 2i sin alpha minus I sin alpha minus into minus plus 2i into I ಅಂದರೆ 2i² sin alpha sin² alpha ಆಗುತ್ತೆ, ಹೌದಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ 2i² sin² alpha. ಈಗ ಅಬ್ಸರ್ವ್ ಮಾಡಿ, ನಮಗೆ ಆ್ಯಕ್ಚುಲಿ ಬೇಕಿರೋದೇನು, ಈ ಕಾಂಪ್ಲೆಕ್ಸ್ ನಂಬರ್ ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ದಾರೆ. ಪ್ಯೂರ್ಲಿ ರಿಯಲ್ ಅಂದರೆ ಇಮ್ಯಾಜಿನರಿ ಪಾರ್ಟ್ ಮಸ್ಟ್ ಬಿ 0. ದೇರ್ಫೋರ್ ಫೋಕಸ್ ಆನ್ ಇಮ್ಯಾಜಿನರಿ ಪಾರ್ಟ್ ಓನ್ಲಿ. ಇದು i² ವ್ಯಾಲ್ಯೂ -1 ಆಗಿಬಿಟ್ಟು ಇದು ಮೈನಸ್ ಆಗುತ್ತೆ. ರಿಯಲ್ಲು ನಮಗೇನು ಬೇಕಿಲ್ಲ. ಇಮ್ಯಾಜಿನರಿ ಪಾರ್ಟ್ ಮೇಲೆ ಫೋಕಸ್ ಮಾಡಿ, ಡಿನಾಮಿನೇಟರ್ ಮೇಲೆ ಕೂಡ ಫೋಕಸ್ ಮಾಡಬೇಡಿ. ಯಾಕೆ, ವೆನ್ ಎವರ್ ದಿ ಕಾಂಪ್ಲೆಕ್ಸ್ ನಂಬರ್ ಈಸ್ ಪ್ಯೂರ್ಲಿ ರಿಯಲ್, ದಟ್ ಮೀನ್ಸ್ ದಿಸ್ y ವ್ಯಾಲ್ಯೂ ಈಸ್ 0. ದಟ್ ಮೀನ್ಸ್ ಇಮ್ಯಾಜಿನರಿ ಪಾರ್ಟ್ 0 ಆಗುತ್ತೆ. ಡಿನಾಮಿನೇಟರ್ನ ನಾನು ರೈಟ್ ಸೈಡ್ ಕಳಿಸಿದ್ರೆ 0 ಇಂಟು ಎನಿಥಿಂಗ್ 0 ಆಗುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡಿನಾಮಿನೇಟರ್ಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ಕಮಿಂಗ್ ಟು ದಿಸ್ ಒನ್, ವಾಟ್ ಈಸ್ ಇಟ್, -2 - 1 ಏನೂ ಇಲ್ಲ ಅಂದರೆ -1. -2 - 1 ಅಂದರೆ ಎಷ್ಟು, -3i sin alpha is equal to 0. -3 ಆ ಕಡೆ ಕಳಿಸಿದ್ರೆ ಐ ಬರೋದಿಲ್ಲ ಅಲ್ಲ, ಇಮ್ಯಾಜಿನರಿ ಪಾರ್ಟ್. ಸೊ sin alpha is equal to ಏನಾಯಿತು, 0. sin alpha 0 ಯಾವಾಗ ಆಗುತ್ತೆ, ವೆನ್ ಎವರ್ ಆಲ್ಫಾ ಇಸ್ ದ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಪೈ ಆದಾಗ. ಓಕೆ, ಸೊ ದೇರ್ಫೋರ್ sin alpha is equal to 0 ಮೀನ್ಸ್ ಆಲ್ಫಾ ವ್ಯಾಲ್ಯೂ ಈಸ್ ಡೆಫಿನೆಟ್ಲಿ nπ. ಅದು ಎಲ್ಲಿ ಆಪ್ಷನಲ್ಲಿ ಇದೆಯೋ ಅಲ್ಲಿ ಏನು ಮಾಡಬೇಕು, ನೀವು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ವೇರ್ ಇಸ್ ಇಟ್, ಲೆಟ್ ಅಸ್ ಅಬ್ಸರ್ವ್, ವೇರ್ ಇಸ್ ಇಟ್, ಇದೆಯಾ nπ, ಆಪ್ಷನ್ ಸಿ ಅಲ್ಲಿದೆ ನೋಡಿ. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಆಪ್ಷನ್ ಸಿ ಈಸ್ ಹ್ಯಾವಿಂಗ್ ದಟ್ condition which is satisfied by the complex number. Okay, to make this one is purely real ಆಗಕ್ಕೆ, ಅರ್ಥ ಆಯ್ತಲ್ಲ. ಸೊ 2024 ವರ್ಗು ಪ್ರತಿ ಇಯರ್ ಒಂದು ಕ್ವಶನ್ ಆದರೂ ಕೇಳಿದ್ದಾರೆ ಕಾಂಪ್ಲೆಕ್ಸ್ ನಂಬರ್. ದೇರ್ಫೋರ್ ಇನ್ 2025 ಆಲ್ಸೋ ವಿ ಕ್ಯಾನ್ ಎಕ್ಸ್ಪೆಕ್ಟ್ 1 question. ಆಲ್ ರೈಟ್, okay, done. So this was all. Similarly, we'll be doing all the other chapters, right? Just as I always tell you by the end of the lecture that if the video was helpful, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಆಗಲಿ ಅಂತ ಅಂದರೆ ಶೇರ್ ಮಾಡಿ. ಓಕೆ, ಆ್ಯಂಡ್ ನನಗೆ ಇದು ಮಾಡ್ತಾನೆ ಇರಬೇಕು ಕಂಟಿನ್ಯೂಟಿ ಅಂತಂದರೆ ಮೋಟಿವೇಟ್ ಆಗಲಿಕ್ಕೆ ನಿಮ್ಮ ಕಾಮೆಂಟ್ಸ್ ಏನಿದೆಯಲ್ಲ ಅದು ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಅಬೌಟ್ ದಿಸ್ ಲೆಕ್ಚರ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ಯಾ, ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.